ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಪ್ರಯತ್ನವನ್ನು ಪಡ್ತಿದ್ದಾರೆ, ಆದರೆ ಆಗ್ತಾ ಇಲ್ಲ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಅವರಿಗೆ ಹೊಸ 3 ಸಮಸ್ಯೆಗಳು ಉಟ್ಕೊಂಡಿದ್ದಾವೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಏನು ಸಮಸ್ಯೆಗಳು, ಯಾವ ಕಾರಣಕ್ಕೋಸ್ಕರ ಆ ಥರದ ಸಮಸ್ಯೆಗಳು ಉಟ್ಕೊಳ್ತಿದ್ದಾವೆ, ಅದರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ರೀತಿ ಅದು ಪರಿಣಾಮ ಬೀರಬಹುದು ಅನ್ನುವಂಥ ವಿಷಯವನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಬಹಳ ವರ್ಷಗಳಿಂದ ಪ್ರಯತ್ನವನ್ನು ಪಡ್ತಿದ್ದಾರೆ. ಕೇವಲ 2.5 ವರ್ಷದಿಂದ ಅಲ್ಲ, ಆದರೆ ಅದು ಸಾಧ್ಯ ಆಗ್ತಿಲ್ಲ. ಈಗ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರು KPCC ಅಧ್ಯಕ್ಷರಾಗಿದ್ದ ಕಾರಣಕ್ಕೋಸ್ಕರ ಅವರು ಒಬ್ಬ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದರು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ಅದಾದಮೇಲೆ ಕಳೆದ 2.5 ವರ್ಷದಲ್ಲಿ ಬಹಳಷ್ಟು ಬಾರಿ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಚರ್ಚೆ ಆಗ್ತಿದೆ. ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ನಾನಾ ರೀತಿಯಲ್ಲಿ ಕಸರತ್ತನ್ನು ಮಾಡ್ತಿದ್ದಾರೆ, ಸಾಧ್ಯ ಆಗ್ತಿಲ್ಲ. ಇನ್ನೇನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅಂತ ಒಂದು ಹಂತದಲ್ಲಿ, ಅಂದರೆ ಸರ್ಕಾರ ಬಂದು 2.5 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಾದಮೇಲೆ ಹೈಕಮಾಂಡ್ ಇಂಟರ್ವ್ಯೂನ್ ಆಯಿತು, ಇಬ್ಬರಿಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಕದನ ವಿರಾಮ ಘೋಷಣೆ ಮಾಡಿ ಅಂತೂ ಸ್ವಲ್ಪ ತಣ್ಣಗಾಯಿತು ಅನ್ನುವ ರೀತಿಯಲ್ಲಿ ಇತ್ತು. ಆದರೆ ಒಳಗೊಳಗೆ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ ನಿಂತಿಲ್ಲ. ಅವರು ಅಟ್ ಎನಿ ಕಾಸ್ಟ್ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಬೇಕು, ರಾಹುಲ್ ಗಾಂಧಿಯವ್ರಿಗೆ ಕನ್ವಿನ್ಸ್ ಮಾಡಬೇಕು, ಆ ಮೂಲಕ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನವನ್ನು ಪಡ್ತಾನೇ ಇದ್ದಾರೆ. ಶತಪ್ರಯತ್ನ ಅವರದು. ಈಗ ಅಂತಹ ಡಿ.ಕೆ. ಶಿವಕುಮಾರ್ ಅವರ ಶತಪ್ರಯತ್ನಕ್ಕೆ, ಅರಸಾಹಸಕ್ಕೆ, ಇನ್ನಿಲ್ಲದ ಕಸರತ್ತಿಗೆ ಹೊಸ 3 ಸಮಸ್ಯೆಗಳು ಉಟ್ಕೊಂಡಿದ್ದಾವೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ನಾನು ಅದು ಯಾವ್ಯಾವ ಅಂತ ಒಂದು ಹೇಳ್ತೀನಿ. ಮೊದಲನೇದಾಗಿ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ. ಎರಡನೇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವತಿಯಿಂದ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಮೂರನೇದು ಸ್ವತಃ ಅವರೇ ಆಪ್ತರು ಅಂತ ಪರಿಗಣಿಸಿರುವ ಶಾಸಕರ ಮೂಲಕ ಕೂಡ ಬೇರೊಂದು ರೀತಿಯಲ್ಲಿ ಒತ್ತಡ ನಿರ್ಮಾಣ ಆಗ್ತಾ ಇದೆ. ಎಲ್ಲವನ್ನ ಹಂತವಾಗಿ ಹೇಳ್ತೀನಿ, ನೀವು ಕಡೆಯವರೆಗೂ ವಿಡಿಯೋವನ್ನು ನೋಡಿ. ಮೊದಲನೇದಾಗಿ ಲಿಂಗಾಯತ ವಿಷಯಕ್ಕೆ ಬರೋದಾದರೆ, ನಿನ್ನೆ ರಾತ್ರಿ ಲಿಂಗಾಯತ ಸಮುದಾಯದ ಶಾಸಕರು ಸಚಿವರು ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಅವರು 1-2-3 ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ನಂಬರ್ 1, ನಾಯಕತ್ವ ಬದಲಾಗಬಾರ್ದು. ಒಂದೊಮ್ಮೆ ಬದಲಾದರೆ ಲಿಂಗಾಯತ ಸಮುದಾಯದ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಯಾರು ಅಂತ ಡಿಸ್ಕಸ್ ಆಗಿಲ್ಲ. ನಂಬರ್ 2, KPCC ಅಧ್ಯಕ್ಷಗಾದಿಯನ್ನು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು. ಇದಾಗದೇ ಇದ್ದರೆ, ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೇ ಇದ್ದರೆ ಕಡೆ ಪಕ್ಷ ನೀವು KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ. ಇದು ನಾಯಕತ್ವ ಬದಲಾದರೆ. ಒಂದೊಮ್ಮೆ ನಾಯಕತ್ವ ಬದಲಾಗಲ್ಲ ಅನ್ನೋದಾದರೆ ಲಿಂಗಾಯತರನ್ನ DCM ಹುದ್ದೆಗೆ ತರಬೇಕು. ಕಳೆದ ಬಾರಿ ಒಕ್ಕಲಿಗರು ಎಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರೋ ಅಷ್ಟೇ ಪ್ರಮಾಣದಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ. ಅದರಿಂದಾಗಿ 140 ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಆ ಕಾರಣಕ್ಕೋಸ್ಕರ ಲಿಂಗಾಯತ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂತಹ ಒಂದು ನಿಲುವನ್ನು ತೆಗೆದುಕೊಂಡಿದೆಯಂತೆ. ಅಂದರೆ ನಿಲುವು ತೆಗೆದುಕೊಂಡಿದೆ ಅಂದರೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಪಕ್ಷದ ಹೈಕಮಾಂಡ್ಗೆ ಈ ವಿಷಯವನ್ನು ಹೇಳಬೇಕು ಅಂತೇಳಿ ತೀರ್ಮಾನ ಮಾಡಿದಾರಂತೆ. ಸೊ ನೋಡಿ, ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ, KPCC ಅಧ್ಯಕ್ಷ ಆಗಬೇಕು ಅಂತ, ಜೊತೆಗೆ DCM ಸ್ಥಾನವನ್ನು ಕೊಡಬೇಕು ಅಂತ. ಇದೆಲ್ಲದರಿಂದ ಸಮಸ್ಯೆ ಆಗೋದು ಯಾರಿಗೆ? ಒಂದು ಸೆಕೆಂಡ್, ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರು ತಾವು ಪ್ರತಿಸ್ಪರ್ಧಿ ಅಂತಿದ್ದಾರೆ. KPCC ಅಧ್ಯಕ್ಷಗಾದಿಯನ್ನು ಕೊಡಿ ಅಂತಿದ್ದಾರೆ. ಮತ್ತು ಇನ್ನೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಿ ಅಂತಾರೆ. ಇನ್ನೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಿದ್ರೆ ಆಬ್ವಿಯಸ್ಲಿ ಫೋಕಸ್ ಸ್ವಲ್ಪ ಶಿಫ್ಟ್ ಆಗಿಬಿಡುತ್ತೆ. ಸೊ ಇದು ಒಂದು ಸಮಸ್ಯೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಇನ್ನೊಂದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶಾಸಕರು ನಿನ್ನೆ ಸಭೆ ಸೇರಿದರೆ ಅವರು 1-2-3 ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಹಿಂದೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಶಾಸಕರು, ಸಚಿವರು, ಮಾಜಿ ಸಚಿವರು ಇವರೆಲ್ಲ ಸಭೆ ಸೇರಬೇಕು, ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂತ ಹೊರಟಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮೂಲಕ
ಹೇಳಿಸಿ ತಡೆಯನ್ನು ತಂದಿದ್ರು. ಈಗ ಸೆಷನ್ ನಡೀತಿರುವಂಥ ಸಂದರ್ಭದಲ್ಲೇ ಪರಿಶಿಷ್ಟ ಜಾತಿಯ ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಚಿವರು ಎಲ್ಲ ಸೇರಿ ಸಭೆಯನ್ನು ಮಾಡಿದ್ದಾರೆ. ಸಭೆಯಲ್ಲಿ ಒನ್ಸ್ ಅಗೈನ್ ಅವರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ಏನಂದರೆ, ಒಂದೊಮ್ಮೆ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸೋದಾದರೆ, ಅವರನ್ನೇ ಮುಂದುವರಿಸಿ ಎನ್ನುವಂಥದ್ದು ಬಹುತೇಕರ ಬೇಡಿಕೆ, ಬದಲಾಯಿಸುವುದಾದರೆ ಆ ಸ್ಥಾನಕ್ಕೆ ದಲಿತ ನಾಯಕನನ್ನು ತರಬೇಕು. ಯಾರಾದರೂ ಆಗಲಿ ದಲಿತರಿಗೆ ಅವಕಾಶ ಸಿಗಬೇಕು. ದಲಿತರಿಗೆ ಅವಕಾಶ ಸಿಗಲಿಕ್ಕೆ ಇದು ಸೂಕ್ತವಾದಂಥ ಸಂದರ್ಭ. ಈಗಾಗಲೇ ತಡ ಆಗಿದೆ, ಈಗಲಾದರೂ ಕೊಡಲೇಬೇಕು ಅನ್ನುವಂಥ ನಿಲುವನ್ನು ಅವರು ಪ್ರತಿಪಾದಿಸಿದ್ದಾರೆ. ಜೊತೆಗೆ ಲಿಂಗಾಯತ ಶಾಸಕರ ಥರನೇ ಇವರು ಕೂಡ KPCC ಅಧ್ಯಕ್ಷಗಾದಿ ಮುಂದೆ ದಲಿತ ಸಮುದಾಯಕ್ಕೆ ಕೊಡಬೇಕು, ಇನ್ನೊಂದು DCM ಸ್ಥಾನವನ್ನು ಸೃಷ್ಟಿ ಮಾಡಿ ದಲಿತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ವಿಷಯಗಳು ಕೂಡ ಚರ್ಚೆ ಆಗಿದ್ದಾವೆ. ಆದರೆ ಅವು ಅಷ್ಟೇನು ಸುದೀರ್ಘವಾಗಿ ಮತ್ತು ಗಂಭೀರವಾಗಿ ಚರ್ಚೆ ಆಗಿಲ್ಲ. ಗಂಭೀರವಾಗಿ ಚರ್ಚೆ ಆಗಿರೋದು ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಇದು ಹೊರತುಪಡಿಸಿ ಇನ್ನೊಂದಷ್ಟು ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಬರುವಂತಹ ಬಜೆಟ್ನಲ್ಲಿ ಸಮುದಾಯಕ್ಕೆ ಹೆಚ್ಚು ಹಣವನ್ನು ಕೊಡಿ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಒಂದೆರಡು ಮೂರು ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ರಾಜಕೀಯವಾಗಿ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಅವರ ನಿಲುವಾಗಿದೆ. ಅದನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಒನ್ಸ್ ಅಗೇನ್ ಇದು ಕೂಡ DK ಶಿವಕುಮಾರ್ ಅವರಿಗೆ ಇನ್ನೊಂದು ಸಂಕಷ್ಟವಾಗಿ ಪರಿಣಮಿಸಿದೆ. ಮೂರನೇದಾಗಿ ಅವರ ಆಪ್ತರು, DK ಶಿವಕುಮಾರ್ ಆಪ್ತರೇ ಈಗ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ನಿಮ್ಮ ನಿಲುವೇನು ಯಾವುದಕ್ಕೂ ಸ್ಪಷ್ಟಪಡಿಸ್ಬಿಡಿ, ನಾವು ಸುಮ್ಮನೆ ಹೀಗೆ ಮಾಧ್ಯಮದ ಮುಂದೆ ಮಾತನಾಡಿ ಮುಖ್ಯಮಂತ್ರಿಗಳ ವಿರೋಧ ಕಟ್ಕೊಳ್ಬೇಕು, ಇದು ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲವನ್ನು ಉಂಟು ಮಾಡುತ್ತೆ, ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ, ನಾವು ಅಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಸಣ್ಣವರಾಗ್ತಿದ್ದೀವಿ, ಅದರಿಂದ ನಿಜಕ್ಕೂ ಹೈಕಮಾಂಡ್ ನಿಮಗೆ ಭರವಸೆ ನೀಡಿದೆಯಾ, ಆ ಥರದ ಮಾತುಕತೆ ಆಗಿದೆಯಾ, ಮಾತುಕತೆ ಆಗ್ತಿದ್ರೆ ತಡ ಯಾಕೆ, ನಾವು ಮಾತಾಡಬೇಕಾ, ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ಎನ್ನುವಂಥ ಸಂದೇಶವನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನೀವು ಸ್ಪಷ್ಟಪಡಿಸಿ ಅಂತೇಳಿ ಒತ್ತಡವನ್ನು ಹೇರಿದಾರಂತೆ. ಯಾಕೆಂದರೆ ಈ ನಡುವೆ ಒಂದು ಸ್ವಲ್ಪ ಅವ್ರದ್ದೆಲ್ಲ ಟೋನ್ ಡೌನ್ ಆಗ್ತಿದೆ, ಅದನ್ನು ಕೂಡ ನೀವು ಗಮನಿಸ್ಬೋದು. ಸೊ ಅವರಿಗೆಲ್ಲ DK ಶಿವಕುಮಾರ್ ಅವ್ರ ಬಳಿ ಹೋಗಿ ಈ ರೀತಿಯ ಒಂದು ಸ್ಪಷ್ಟೀಕರಣವನ್ನು ಕೇಳಿದ್ದಾರೆ. ನಿಮ್ಮ ನಿಲುವು ಸ್ಪಷ್ಟಿಸ್ಬಿಡಿ, ನೀವು ಎಸ್ ಅಂದರೆ ನಾವು ಮುಂದುವರಿಸ್ತೀವಿ, ಇಲ್ಲ ಅಂದರೆ ಇಲ್ಲ, ಸುಮ್ಮನೆ ನಾವು ನಿಷ್ಠುರ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಅವರು DK ಶಿವಕುಮಾರ್ ಮೇಲೆ ಒತ್ತಡವನ್ನು ಏರ್ತಿದಾರಂತೆ. ಅದಕ್ಕೆ ಅವರು ನೆಕ್ಸ್ಟ್ ದೆಹಲಿಗೆ ಹೋಗ್ತೀನಿ, ದೆಹಲಿಗೆ ಹೋದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತೀನಿ, ಭೇಟಿ ಮಾಡಿದಾಗ ಒಂದು ಇತ್ಯರ್ಥ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದಾರಂತೆ. ಹೀಗೆ DK ಶಿವಕುಮಾರ್ ಅವ್ರಿಗೆ ಹೊಸ ರೀತಿ 3 ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ. ಈ 3 ಬಗೆಹರಿಸ್ಕೊಳ್ಳೇಬೇಕು ಅವರು. ಓಕೆ, ಅವ್ರು ಆಪ್ತರದ್ದು ಬಿಡಿ, ಲಿಂಗಾಯತ ಮತ್ತು ಪರಿಶಿಷ್ಟ ಜಾತಿಯ ವಿಷಯಕ್ಕೆ ಸಂಬಂಧಪಟ್ಟರೆ ಅದಷ್ಟು ಸುಲಭಕ್ಕೆ ಸೆಟ್ಲ್ ಆಗುವಂಥ ವಿಷಯ ಅಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು, ಆ ಸಮುದಾಯದ ನಾಯಕರುಗಳು ಕನ್ವಿನ್ಸ್ ಆಗಬೇಕು, ಅವ್ರಿಗೆ ಕಾಂಪನ್ಸೇಟ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಲಿಂಗಾಯತ ಸಮುದಾಯದ DCM ಕೊಡಬೇಕು ಅಥವಾ PCC ಪ್ರೆಸಿಡೆಂಟ್ ಮಾಡಬೇಕು, ಅದೇ ರೀತಿ ದಲಿತ ಸಮುದಾಯದವ್ರಿಗೆ ಏನು ಮಾಡಬೇಕು ಅನ್ನುವಂಥ ಎಲ್ಲ ವಿಷಯಗಳು ಇರ್ತವೆ. ಸೊ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಆ ಸಮಸ್ಯೆ ಇತ್ತಲ್ಲ, ಅದು ಇನ್ನಷ್ಟು ಸಂಕೀರ್ಣವಾಗಿದೆ. ಇದೊಂದು ಹೊಸ ಡೆವಲಪ್ಮೆಂಟು, ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.